ಕಳೆದ 3-4 ದಿನಗಳಿಂದ ಕರ್ನಾಟಕದ ರಾಜಕಾರಣದ ಬೆಳವಣಿಗೆಗಳೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಿನ್ನೆ ತಾನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿದರು. ಅದು ಇವತ್ತು ರಾಜ್ಯಪಾಲರು ಆ ಒಂದು ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಸಂಪುಟ ಏನಿತ್ತು ಅದನ್ನು ವಿಸರ್ಜನೆ ಮಾಡಿದ್ದಾರೆ. ಅಲ್ಲಿಗೆ ಒಂದು ಹಂತದ ಪ್ರಕ್ರಿಯೆ ಇವತ್ತು ಮುಗಿದಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ನೇರವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮತ್ತು ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಈಗೆಲ್ಲ ನಾವು ನೋಡ್ತಾ ಇದ್ದೇವೆ, ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಕೂಡ ಸಿದ್ದರಾಮಯ್ಯನವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈಗ ಹಂಗಾಮಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಈಗ ದೆಹಲಿಯ ಪ್ರವಾಸದಲ್ಲಿ ಇರುವಂಥದ್ದು. ಎಲ್ಲ ಕಾಂಗ್ರೆಸ್ನ ನಾಯಕರುಗಳೆಲ್ಲರೂ ಸಹಿತ ಸಿದ್ದರಾಮಯ್ಯನವರ ಈ ಒಂದು ನಡೆಯ ಬಗ್ಗೆ ಅತ್ಯಂತ ಭಾವುಕರಾಗಿರ್ತಕ್ಕಂತಹ ಅನೇಕರು ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರಶ್ನೆಗಳ ಈ ಎಲ್ಲ ಒಂದು ಪ್ರಕ್ರಿಯೆಗಳ ನಡುವೆ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು. ಅದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಅದು ಒಂದು ರೀತಿಯ ತಲೆನೋವಿನ ರೀತಿಯಲ್ಲಿ ಪರಿಸ್ಥಿತಿ ಉದ್ಭವಿಸಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ನಡೆಸಿದಂತಹ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಅವರು ಹೈಕಮಾಂಡ್ಗೂ ಕೂಡ ಹೇಳೇ ಬಂದಿರುವಂಥದ್ದು. ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ. ರಾಜ್ಯಸಭೆಯ ಸದಸ್ಯತ್ವದ ಆಫರನ್ನು ಏನು ಇಟ್ಟಿದ್ರು ರಾಹುಲ್ ಗಾಂಧಿಯವರು, ಅದನ್ನು ನಾನು ನಯವಾಗಿ ನಿರಾಕರಣೆ ಮಾಡಿದ್ದೇನೆ ಅನ್ನುವಂಥ ಮಾತನ್ನು. ಯಾವುದೇ ಕಾರಣಕ್ಕೂ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ಕರ್ನಾಟಕದಲ್ಲೇ ಇರ್ತೇನೆ, ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಕೋಮುವಾದಿ ಶಕ್ತಿಗಳ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರ್ತದೆ, ನನ್ನ ಕೊನೆಯ ಉಸಿರು ಇರುವ ತನಕ ಕೂಡ ನಾನು ಹೋರಾಟವನ್ನು ಮಾಡ್ತೇನೆ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಇದು ಅತ್ಯಂತ ಸೂಚ್ಯವಾಗಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ಸಂದೇಶ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಒತ್ತಡಕ್ಕೆ ಮಣಿದೋ ಅಥವಾ ಹಿಂದೆ ಅವರು ಕೊಟ್ಟಿರ್ತಕ್ಕಂತಹ ವಚನಕ್ಕೆ ಬದ್ಧರಾಗಿಯೋ ರಾಜೀನಾಮೆಯಂತೂ ಕೊಟ್ಟಿದ್ದಾರೆ. ಆದರೆ ಆ ನಂತರದಲ್ಲಿ ವಾಟ್ ನೆಕ್ಸ್ಟ್, ಸಿದ್ದರಾಮಯ್ಯನವರಿಗೆ ಯಾವ ಸ್ಥಾನವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥದ್ದು ನಿಜವಾಗಿಯೂ ಹೈಕಮಾಂಡ್ಗೆ ಒಂದು ರೀತಿಯ ದೊಡ್ಡ ಪ್ರಶ್ನೆಯಾಗಿ ಇದು ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕರ್ನಾಟಕದಲ್ಲೇ ಇರಬೇಕು, ರಾಷ್ಟ್ರ ರಾಜಕಾರಣಕ್ಕೂ ಹೋಗೋದಿಲ್ಲ, ಕರ್ನಾಟಕದಲ್ಲೇ ಇರ್ತಾರೆ. ಕರ್ನಾಟಕದಲ್ಲಿ ಇದ್ದುಕೊಂಡೇ ಸಕ್ರಿಯ ರಾಜಕಾರಣದಲ್ಲಿ ಹೇಗೆ ಅವರಿಗೆ ಯಾವ ಸ್ಥಾನಮಾನ ಕೊಡಬೇಕು? ಸರ್ಕಾರದಲ್ಲಂತೂ ಯಾವುದೇ ರೀತಿಯ ಸ್ಥಾನಮಾನಗಳು ಕೊಡೋದಕ್ಕಾಗೋದಿಲ್ಲ. ಮುಖ್ಯಮಂತ್ರಿ ಯಾರಾಗ್ತಾರೆ ಅದಕ್ಕಿಂತ ಎತ್ತರದ ಸ್ಥಾನವನ್ನು ಕೂಡ ಇಲ್ಲಿ ಕೊಡೋದಕ್ಕೆ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಇನ್ನು ಪಕ್ಷದ ಒಂದು ಇದರಲ್ಲೂ ಕೂಡ ಯಾವುದೇ ರೀತಿಯ ಸ್ಥಾನಮಾನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಮಾಡಬೇಕು? ಯಾಕೆಂದರೆ ಸಿದ್ದರಾಮಯ್ಯನವರು ಪ್ರಶ್ನಾತೀತ ಹಿಂದುಳಿದ ವರ್ಗದ ನಾಯಕರಾಗಿರುವಂಥವ್ರು. 50 ವರ್ಷಗಳ ಅವರ ಸುದೀರ್ಘ ರಾಜಕೀಯ ಅನುಭವ, ಬೆಟ್ಟದಷ್ಟಿರುವಂತಹ ಅನುಭವ ಏನಿದೆ, ಅವರು ದೊಡ್ಡ ಆರ್ಥಿಕ ತಜ್ಞರಾಗಿರುವಂಥವರು, ಅಹಿಂದ ನಾಯಕರು. ಸಿದ್ದರಾಮಯ್ಯನವರಿಗೆ ಸರಿಗಟ್ಟುವಂಥ ಯಾವ ಅಹಿಂದ ನಾಯಕರು ಕೂಡ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಎಲ್ಲ ಅನುಭವವನ್ನು, ಅವರ ಎಲ್ಲ ತಜ್ಞತೆಯನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ನಿಜವಾಗಿಯೂ ಹೈಕಮಾಂಡ್ಗೆ ದೊಡ್ಡ ಒಂದು ಸವಾಲ್ ಆಗಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ಹೊಂದಿರತಕ್ಕಂಥವರೆಲ್ಲ ಅಪಾರವಾಗಿರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಒತ್ತಾಯಗಳನ್ನು ಮಾಡಿದರು. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ. ಅವರ ಬೆಂಬಲಿಗರು ಅನೇಕರು ಕೂಡ ಹೇಳಿದರು, ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ನಾವು ಬೇಕಾದ್ರೆ ಸಹಿ ಸಂಗ್ರಹ ಮಾಡೋಣ, CLP ಮೀಟಿಂಗ್ನಲ್ಲಿ ನಿರ್ಧಾರ ಆಗಲಿ, ಯಾರಿಗೆ ಹೆಚ್ಚಿನ ಇದಿದೆ ಅಂತೇಳಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಸಿದ್ದರಾಮಯ್ಯನವರು ಎಲ್ರಿಗೂ ಕೂಡ ಹೇಳ್ತಾರೆ, ಅಂಥ ಯಾವ ಇದಕ್ಕೂ ಕೂಡ ನೀವು ಮುಂದಾಗಬೇಡಿ, ನಾನು ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದೇನೆ, ನಾನು ರಾಜೀನಾಮೆ ಕೊಟ್ಟೇ ತೀರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ರೀತಿ ನುಡಿದಂತೆ ಅವರು ನಡ್ಕೊಂಡಿದ್ದಾರೆ. ಆದರೆ ಅವರು ಆ್ಯಕ್ಟಿವ್ ಪೊಲಿಟಿಕ್ಸ್ನಲ್ಲಿ ಇರ್ತೇನೆ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ದಿವಸ ವಿಶ್ರಾಂತಿಯಲ್ಲಿ ಇರ್ಬೋದು, ಆದರೆ ಹಾಗೆ ಅವರನ್ನು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇವತ್ತು ನಿಜವಾಗಿಯೂ ಹೈಕಮಾಂಡ್ಗೆ
ದೊಡ್ಡ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಅನುಭವ, ಅವರ ಆರ್ಥಿಕ ತಜ್ಞತೆ ಎಲ್ಲವನ್ನೂ ಕೂಡ ಬಳಸ್ಕೊಳ್ಬೇಕು. ಆದರೆ ಅದಕ್ಕೆ ಯಾವ ರೀತಿಯ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ನಿಜವಾಗಿಯೂ ಇವತ್ತು ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ಗೆ ದೊಡ್ಡ ಒಂದು ಸವಾಲಾಗಿ ಪರಿಣಮಿಸಿರುವಂಥದ್ದು. ಸೂಚ್ಯವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ ಮತ್ತು ಕರ್ನಾಟಕದಲ್ಲಿ ಆ್ಯಕ್ಟಿವ್ ಆಗಿರ್ತೇನೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಇದು ನಿಜವಾಗಿಯೂ ಪ್ರಶ್ನೆ. ಈಗಾಗಲೇ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರ ಮನಸ್ಸನ್ನು ಒಲಿಸೋದಕ್ಕೆ ರಾಜ್ಯಸಭೆಗೆ ಬನ್ನಿ ನೀವು ಅಂತೇಳಿ, ರಾಹುಲ್ ಗಾಂಧಿರು ಕೂಡ ಹೇಳಿದರು, ರಾಜ್ಯಸಭಾ ಸದಸ್ಯರಾಗಿ ಬನ್ನಿ, ರಾಷ್ಟ್ರ ರಾಜಕಾರಣಕ್ಕೆ ನಿಮ್ಮ ಅಗತ್ಯ ತುಂಬ ಇದೆ. ಇವತ್ತು ಖರ್ಗೆ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗದವರಿಗೆ ಒಂದು ದೊಡ್ಡ ಪ್ರಬಲ ಶಕ್ತಿಯಾಗಿ ನಮಗೆ ಸಿಕ್ಕಿದಾಗ ಆಗ್ತದೆ, ಹಾಗಾಗಿ ನೀವು ಬನ್ನಿ ಅನ್ನುವಂಥ ಮಾತನ್ನು ಇವತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಹಾಗಾಗಿ ಇದು ಮುಂಬರುವಂತಹ ದಿನಮಾನಗಳಲ್ಲಿ ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ತದೆ. ಯಾಕಂದರೆ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳೋಂಥವ್ರಲ್ಲ, ಯಾವುದೇ ಕಾರಣಕ್ಕೂ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೋಡಿ, ಅಂತಿಮ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡುವ ಒಂದು ದಿವಸದ ಮುಂಚೆ ಆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಮತ್ತು ಒಳ ಮೀಸಲಾತಿ ಅವರ ಭಾಳ ದೊಡ್ಡ ಕನಸಾಗಿತ್ತು, ಒಳ ಮೀಸಲಾತಿಯನ್ನು ತಂದಿದ್ದಾರೆ. ಅದಿನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಎದುರುಗಡೆ ಇರುವಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಅವರು ಹಾಗೆ ನಡ್ಕೊಂಡಿರುವಂತಕ್ಕಂಥದ್ದು. ಯಾಕಂದರೆ ಹಿಂದುಳಿದವರು, ತುಳಿತಕ್ಕೊಳಪಟ್ಟವರು, ಅವರೆಲ್ಲರ ಧ್ವನಿಯಾಗಿ ಇರುವಂಥವರು ಸಿದ್ದರಾಮಯ್ಯನವರು. ಅವರು ಎಲ್ಲರ ಒಂದು ಕಾರಣಕ್ಕೋಸ್ಕರವಾಗಿ ಅವರ ಏನೆಲ್ಲ ಕನಸುಗಳಿದ್ದಾವೆ, ಏನೆಲ್ಲ ಯೋಜನೆಗಳಿದ್ದಾವೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರಿಗೆ ಅಧಿಕಾರ ಬೇಕೇ ಆಗ್ತದೆ. ಹಾಗಾಗಿ ಯಾವ ರೀತಿಯ ಸ್ಥಾನಮಾನವನ್ನು ಅವರಿಗೆ ಕಲ್ಪಿಸಬೇಕು ಅನ್ನುವಂಥದ್ದು ನಿಜವಾಗಿಯೂ ಇವತ್ತು ಹೈಕಮಾಂಡ್ಗೆ, ಕಾಂಗ್ರೆಸ್ನ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮುಂಬರುವಂಥ ದಿನಮಾನಗಳಲ್ಲಿ ಇದು ಯಾವ ರೀತಿಯ ಪರಿಣಾಮಗಳನ್ನು ಬೀರಲಿಕ್ಕಿದೆ, ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ಳಲಿಕ್ಕಿದೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.